ಶಾರದಾ ಸಂಭ್ರಮ. ಮಂಗಳೂರಿನ ಶಾರದಾ ವಿದ್ಯಾಲಯದಲ್ಲಿ ಇತ್ತೀಚೆಗೆ ನಡೆದ ಹೊನಲು ಬೆಳಕಿನ ಕ್ರೀಡೋತ್ಸವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕಳೆಗಟ್ಟಿತ್ತು. ವಿವಿಧ ನೃತ್ಯಗಳನ್ನು ಪ್ರದರ್ಶಿಸುವ ಮೂಲಕ ಎಲ್ಲರ ಗಮನ ಸೆಳೆದರು. ಅದರ ಝಲಕ್ ಇಲ್ಲಿದೆ ನೋಡಿ. ಮಂಗಳೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಶಾರದಾ ವಿದ್ಯಾಲಯ. ಇಲ್ಲಿ 2 ವರ್ಷಕ್ಕೊಮ್ಮೆ ಹೊನಲು ಬೆಳಕಿನ ಕ್ರೀಡೋತ್ಸವ ನಡೆಯುತ್ತೆ. ಈ ಬಾರಿ ಶಾಲೆಯಲ್ಲಿ ನಡೆದ ಹೊನಲು ಬೆಳಕಿನ ಕ್ರೀಡೋತ್ಸವದಲ್ಲಿ ಎಲ್ಲರ ಬಾಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದೇ ಮಾತು. ವೈವಿಧ್ಯಮಯ ನೃತ್ಯ, ವಿವಿಧ ಕಸರತ್ತುಗಳು ಹಾಗೂ ತಾಲೀಮು ಪ್ರದರ್ಶನಗಳು ನೋಡುಗರ ಗಮನ ಸೆಳೆದವು. ಕಾರ್ಯಕ್ರಮ ಆರಂಭವಾಗ್ತಾ ಇದ್ದಂತೆ ಸಾಂಪ್ರದಾಯಿಕ ಡ್ರೆಸ್ ಧರಿಸಿದ್ದ ವಿದ್ಯಾರ್ಥಿಗಳು ಗಣನಾಯಕನಿಗೆ ವಿಶೇಷ ಪೂಜೆ ನೆರವೇರಿಸಿದರು. ನಂತರ ದೇವರ ಮೆರವಣಿಗೆ, ಭರತನಾಟ್ಯ ಪ್ರದರ್ಶನ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ನೂರಾರು ವಿದ್ಯಾರ್ಥಿಗಳು ನೃತ್ಯ ಪ್ರದರ್ಶನದ ಮೂಲಕ ದೇಶದ ವೈವಿಧ್ಯತೆಯಲ್ಲಿ ಏಕತೆಯನ್ನು ಎತ್ತಿ ಹಿಡಿದರು. से सजा भारत अनोखा राग है, अनोखा राग है। सब मिल गई एक धुन बनी, ಕಲರ್ಫುಲ್ ಬೆಳಕಿನ ಚಿತ್ತಾರಗಳು ವಿದ್ಯಾರ್ಥಿಗಳ ನೃತ್ಯ ಪ್ರದರ್ಶನಕ್ಕೆ ಮತ್ತಷ್ಟು ಮೆರುಗು ನೀಡಿತು. ಮುರಳಿಯಾ ಬಾಜೆ ರೇ, ಗಿರಿಧರ ಕಿ ಮುರಳಿಯಾ ಬಾಜೆ ರೇ, ಮಧುಬನ में राधिका नाचे रे, मधुबन में राधिका नाचे रे, मधुबन में राधिका। ओदे नादर दितानी तादारे धीम धीम. ಭರತನಾಟ್ಯ ಹಾಗೂ ಕೇರಳ ಮಾದರಿ ಸಾಂಸ್ಕೃತಿಕ ಹಾಡುಗಳಿಗೆ ಹೆಜ್ಜೆ ಹಾಕಿ ವೀಕ್ಷಕರಿಂದ ಸೈ ಎನಿಸಿಕೊಂಡ್ರು. ಕೈಲಾಸ ಪರ್ವತದ ದರ್ಶನವನ್ನು ನೀಡ್ತಾ ಇದ್ದಾರೆ.
ದೇಶ ಪ್ರೇಮವನ್ನು ಹೆಚ್ಚಿಸುವ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣಕ್ಕೆ ನೃತ್ಯ ಸಂಯೋಜಿಸಲಾಗಿತ್ತು. ಅದಕ್ಕೆ ವಿದ್ಯಾರ್ಥಿಗಳು ತ್ರಿವರ್ಣ ಧ್ವಜ ಹಿಡಿದು ಮೈದಾನದಲ್ಲಿ ಹೆಜ್ಜೆ ಹಾಕಿದರು. ಇದನ್ನು ಕಂಡ ವೀಕ್ಷಕರು ಸಿಳ್ಳೆ ಹಾಕಿ ಹುರಿದುಂಬಿಸಿದರು. ಶಾರದಾ ವಿದ್ಯಾಲಯದಲ್ಲಿ ನಡೆದ ಹೊನಲು ಬೆಳಕಿನ ಕ್ರೀಡೋತ್ಸವಕ್ಕಿಂತ ಭಿನ್ನವಾಗಿತ್ತು. ಅಲ್ಲದೆ ಅಷ್ಟೇ ವಿಶೇಷವಾಗಿತ್ತು. ಯಾಕೆಂದರೆ ಒಂದೇ ವೇದಿಕೆಯಲ್ಲಿ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ನಾನಾ ಕಲೆಗಳೇ ಅದಕ್ಕೆ ಸಾಕ್ಷಿ. ಸಾಮಗಾನ ಪ್ರಿಯ ಶಾರದೆ ಸದಯ ಸಾರಸ ವಿಷ್ಣು ರುದ್ರನುತ ಪದಯುಗಳೇ ಹಂಸವಾಹಿನಿಯ ಬ್ರಹ್ಮ ಮೋಹಿನಿಯ ವಿಷ್ಣು ರುದ್ರನುತ ಪದಯುಗಳೇ ಸಾನಿ ಸಾನಿ ಪಮ ಪಾಮ ಪಾಮ ಗಮರಿ ಸರಿ ಸನಿ ಸರಿ ಗಮ. ಮಕ್ಕಳು ಕೇವಲ ಪಠ್ಯವಷ್ಟೇ ಅಲ್ಲ, ಪಠ್ಯೇತರ ಚಟುವಟಿಕೆಗಳಲ್ಲೂ ಮುಂದಿರಬೇಕು ಎನ್ನುವ ಮಾತಿದೆ. ಅದಕ್ಕೆ ಮಂಗಳೂರಿನ ಶಾರದಾ ವಿದ್ಯಾಲಯದ ಮಕ್ಕಳು ಕೇಳಿ ಮಾಡಿಸಿದಂತಿದ್ದಾರೆ. ಯಾಕಂದ್ರೆ ವಿದ್ಯಾರ್ಥಿಗಳು ಸ್ಕೇಟಿಂಗ್ ಮತ್ತು ಮಲ್ಲಕಂಬ ಆಕರ್ಷಕ ಪ್ರದರ್ಶನ ನೀಡಿದರು. ಈ ಬಾರಿಯ ಕಾರ್ಯಕ್ರಮದಲ್ಲಿ ಸ್ಕೇಟಿಂಗ್ ಪಟುಗಳು ಅತ್ಯಾಕರ್ಷಕ ಸಾಹಸವನ್ನು ಪ್ರದರ್ಶಿಸಿದರು. ಸ್ಕೇಟಿಂಗ್ನಲ್ಲೇ ವಿವಿಧ ಬಗೆಯ ನೃತ್ಯ ಪ್ರದರ್ಶಿಸಿ ನೆರೆದವರನ್ನು ರಂಜಿಸಿದರು. ಹೈಸ್ಕೂಲ್ ಮಕ್ಕಳು ಪ್ರದರ್ಶಿಸಿದ ಡ್ರ್ಯಾಗನ್ ಶೋ ಕೂಡ ಅದ್ಭುತವಾಗಿತ್ತು. ಬೆಂಕಿಯೊಂದಿಗಿನ ಸರಸ, ಬೆಂಕಿಯ ಆವರಣದೊಳಗೆ ಸ್ಕೇಟಿಂಗ್ ಜೊತೆ ಮಕ್ಕಳ ಪ್ರವೇಶ ಅಪಾಯಕಾರಿ. ಆದರೂ ಎದೆಗುಂದದ ಚಿಣ್ಣರು ಈ ಸಾಹಸವನ್ನು ಲೀಲಾಜಾಲವಾಗಿ ನಡೆಸಿಕೊಂಡರು. ಇನ್ನು ಮಕ್ಕಳ ಯೋಗಾಸನವು ಅಷ್ಟೇ ವೈವಿಧ್ಯಮಯವಾಗಿತ್ತು. ಈ ಪೈಕಿ ಮಯೂರಾಸನ ಹಾಗೂ ಶೀರ್ಷಾಸನಗಳು ರೋಮಾಂಚನ ಎನ್ನಿಸಿದವು. ಇದೀಗ ಮಧ್ಯದ ವೃತ್ತದಲ್ಲಿ ಏಕಪಾದ ಶೀರ್ಷಾಸನ, ವೃತ್ತಾಕಾರದಲ್ಲಿ ಲಘು ವಜ್ರಾಸನ ಹುಡುಗಿಯರು ಪ್ರದರ್ಶನ ನೀಡ್ತಾ ಇದ್ದಾರೆ. ಮಧ್ಯದಲ್ಲಿ ಏಕಪಾದ ಶೀರ್ಷಾಸನ. ಮನಸ್ಸಿನ ಎಲ್ಲ ವಿಕಾರತೆಗಳನ್ನು ಸರಿಪಡಿಸುವುದೇ ಯೋಗ. ವೃಕ್ಷಾಸನ, ಕೆಳಗಿನ ಸಾಲಿನಲ್ಲಿ ಕೂರ್ಮದ ಮೇಲೆ ಪದ್ಮಾಸನ.
ಕೂರ್ಮಾಸನದ ಮೇಲೆ ಪದ್ಮಾಸನ ಎದುರಿನ ಸಾಲಿನಲ್ಲಿ ಪ್ರದರ್ಶಿಸ್ತಾ ಇದ್ದಾರೆ. ಈ ಬಾರಿಯ ಕ್ರೀಡೋತ್ಸವದಲ್ಲಿ ಶಾರದಾ ವಿದ್ಯಾಲಯದ ಪ್ರಾಥಮಿಕ, ಪ್ರೌಢ ಹಾಗೂ ಪದವಿ ಪೂರ್ವ ಸೇರಿದಂತೆ ಸುಮಾರು 3,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಸಮಾರಂಭದಲ್ಲಿ ಪಾಲ್ಗೊಂಡಿದ್ದ ಪೋಷಕರು ಮತ್ತು ಅತಿಥಿ ಗಣ್ಯರು ಸಾಂಸ್ಕೃತಿಕ ವೈಭವವನ್ನು ಕಣ್ತುಂಬಿಕೊಂಡರು. ಮಂಗಳೂರಿನಿಂದ ಕ್ಯಾಮರಾಮನ್ ಇಬ್ರಾಹಿಂ ಜೊತೆ ಸುಕೇಶ್ ಕುಮಾರ್, ಸುವರ್ಣ ನ್ಯೂಸ್. ಒಂದು ಕಾರ್ಯಕ್ರಮದಲ್ಲಿ 3,000 ಮಕ್ಕಳನ್ನು ಟ್ರೈನ್ ಮಾಡೋದು ಸುಲಭದ ಮಾತಲ್ಲ. ಅದು ಶಾಲಾ ಮಕ್ಕಳಲ್ಲಿ ಈ ರೀತಿಯಾದಂಥ ಮನೋವಂತಿಕೆಯನ್ನು ತುಂಬುವ ಶಾರದಾ ವಿದ್ಯಾಲಯದ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ. ಇದೇ ಹೊತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.